ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವು ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವ್ರು ನಾವು. ಇದು ಆಗಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದರೆ ಇದೇ ಗೃಹ ಸಚಿವರು, ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮ್ಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ, ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದ್ದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನು ಬರ್ತಾನೆ, ಕರ್ಕೊಂಡು ಹೋಗ್ತಾರೆ, ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ SIT ಅವರು ಇಲಿಗಳಾಗಬಾರ್ದು. ಅವನೋಗಿ ನೇತ್ರಾವತಿಯಲ್ಲಿ ಮುಳುಗಿ SIT ಅವರು ಮುಳುಗಬಾರ್ದು. ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ, ಬಹಳ ಒಳ್ಳೆ ಆಫೀಸರ್ಸು, ವಿ ಆಲ್ಸೋ ರೆಸ್ಪೆಕ್ಟ್. ಅವ್ರದ್ದು ಘನತೆ ಇದೆ, ಗೌರವ ಇದೆ, ಅವ್ರದ್ದು ಇತಿಹಾಸ ಇದೆ. ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ. ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು, ಯಾರು ಇತಿಶ್ರೇ ಆಡಬೇಕು, ಹೂ ಶುಡ್? ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ. ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ. ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ. ಸರ್, ಎಷ್ಟು ಅವಾಚ್ಯ ಪದಗಳು, ಎಷ್ಟು ಅವಹೇಳನಕಾರಿ ಮಾತುಗಳು. ಇಟ್ ಹರ್ಟ್ಸ್ ಅಸ್. ಯಾರಿಗೆ ನಮಗೆ ಫೇತ್ ಇದೆ, ನಮಗೆ ಹರ್ಟ್ ಆಗುತ್ತೆ ನಮಗೆ. ಸೊ ಈ ದೃಷ್ಟಿಯಿಂದ ತಾವು ಹೇಳಿದ್ದೀರಾ ಸ್ಪೆಕ್ಯುಲೇಷನ್ಗೆ ಇತಿಶ್ರೇ ಆಗಬೇಕಂತ. ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್. ಎಲ್ಲ ಮೀಡಿಯಾದವ್ರಿಗೂ ಹೇಳಿ, SIT ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ, ಸ್ಪೆಕ್ಯುಲೇಟಿವ್ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ. ಕೆನ್ ಯು ಸೇ ದಟ್? ಇದನ್ನ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು. ಮೀಡಿಯಾನೇ ಟ್ರಯಲ್ ಮಾಡೋಗಿಂದ ಇನ್ನು ಮ್ಯಾಜಿಸ್ಟ್ರೇಟು SIT ಎಲ್ಲ ಯಾಕೆ ಬೇಕು ಹೇಳಿ? ತಾಳಪ್ಪ ಒಂದು ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಶನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು, ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು, ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು, ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡ ಮುಂಚೆ ಹೇಳಿದ್ ಅವನು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ. ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ. ಫಸ್ಟು ತೀರ್ಪು ಕೊಟ್ಬಿಡೋದು, ಆಮೇಲೆ ಎವಿಡೆನ್ಸ್ ಹುಡ್ಕೋದು. ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸ್, ಆಮೇಲೆ ಜಡ್ಜ್ಮೆಂಟು. ಇಲ್ಲಿ ನಡೀತಾ ಇರೋದು ಫಸ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಇವರೇ ಅಪರಾಧಿ, ಈ ಕುಟುಂಬನೇ ಅಪರಾಧಿ ಅಂತ. ಇದು
ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮತ್ತೆ ತಾಳಪ್ಪ ಒಂದು ವಿಷಯ ಅಲ್ಲ, ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಇರ್ರಿ. ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ? ಹೇಳಿದೀವಾ? ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು. ಒಂದು ಅಲ್ಲ, ಅವ್ರಿಗೆ ಹೇಳ್ಬಿಡ್ತೀವಿ. ಆಯ್ತು, ನೀವು ಮಾತಾಡ್ಲಿಕ್ಕೆ ಕ್ಲಾರಿಫಿಕೇಶನ್ ಅಲ್ಲ. ಈಗ ಒಂದ್ ಸೆಕೆಂಡ್ ಇಲ್ಲಿ ಅಲ್ಲ, ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ಸುನೀಲ್ ಒಂದ್ ಸೆಕೆಂಡ್, ಇಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಚರ್ಚಾ ಸಂದರ್ಭ ಸದಸ್ಯರು ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ. ಇಲ್ಲದೆ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳೋದಿಲ್ಲ. ಅದರ ಮೇಲೆ ಈಗ ತಾವು ಏನು ನಮ್ಗೆ ಕೂಡ ಅದೇ ರೀತಿ ಹೇಳಿದ್ದು, ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ. ಯಾರು ಬಿಂಬಿಸ ನೀವು ಹೇಳಿಲ್ಲ, ಅದನ್ನು ಹೇಳ್ಬೇಕಲ್ಲ, ನೀವು ಅದನ್ನು ಹೇಳಿಲ್ಲ, ಅದೇನಿಲ್ಲ, ಅದು ತಪ್ಪಾಗಿ ಆಗಿದೆ. ಓಕೆ, ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಸರ್ಕಾರ ಆಗ್ತದೆ. ಆಯ್ತು, ಮಂತ್ರಿ ಮಾತಾಡಲಿ.